ಹಲೋ ಫ್ರೆಂಡ್ಸ್, ಅರಿಶಿಣದ ಎಲೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನು ರೆಸಿಪಿ ಅಂತ. ನೋಡಿ ಎಷ್ಟು ಫ್ರೆಶ್ ಆಗಿರೋ ಎಲೆ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಹೌದು, ಈ ಅರಿಶಿಣದ ಎಲೆಯಿಂದ ಪಾತೊಳೆ ಮಾಡ್ತಾಯಿದ್ವಿ. ಪಾತ್ರೆಯೊಳಗೆ ಫಸ್ಟು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 4ರಿಂದ 5 ಅವರ್ ನೆನೆಸಿರೋ ಅಕ್ಕಿ, ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ತಿನ್ನುವಾಗ ಹಿಟ್ಟು ಸಪ್ಪೆ ಅನಿಸುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಇದನ್ನೆಲ್ಲ ರುಬ್ಕೊಂಬರೋಣ. ನೋಡಿ, ಈ ಥರ ನನಗೆ ರುಬ್ಕೊಂಡಾಯಿತು. ಇವಾಗ ಒಳಗಡೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಇಷ್ಟಿದ್ರೆ ಸಾಕು. ನೋಡಿ, ಬೆಲ್ಲ ಹಾಕಿದ್ದೀನಿ. ಅವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬೆಲ್ಲ ಕರಗೋಕ್ಕೋಸ್ಕರ ಒಂದು 2 ಸ್ಪೂನ್ ನೀರು ಸಾಕಾಗುತ್ತೆ. ಇಟ್ಟು ಬೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತು. ಇವಾಗ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಹಾಗೆ ಏಲಕ್ಕಿ ಪುಡಿನೂ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೆಲ್ಲ ಜೊತೆಗೆ. ನೋಡಿ, ಕುದೀತಾ ಇದೆ. ಈ ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಕುದಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ನೋಡಿ, ಇದಾಯ್ತು. ಇವಾಗ ಆರಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಎಲೆನ ಕಟ್ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಈ ಥರ ಒರೆಸಿ ಇಟ್ಕೋಬೇಕು. ಇವಾಗ ಈ ಹಿಟ್ಟನ್ನು ಎಲೆ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೇಕು. ಇವಾಗ ರೆಡಿ ಮಾಡಿರೋ ಕಾಯಿ ಹೂರಣನ ಈ ಥರ ಹಾಕೋಬೇಕು. ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಎಲೆನ ಕಡುಬಿನ ಥರ ಹೀಗೆ ಮಡಚಿದ್ರೆ ಆಯಿತು. ಇವಾಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಇಡೋಣ. ನೋಡಿ, ಬೇಯ್ತಾ ಇದ್ದರೆ ಒಳ್ಳೆ ಪರಿಮಳ ಅರಿಶಿಣದ್ದು. ಇದೀಗ ಒಂದು 20 to 25 ಮಿನಿಟ್ಸ್ ಬೇಯಿಸಬೇಕು. ಮುಚ್ಚಿ ಬೇಯಿಸೋಣ. ನೋಡಿ, ಇವಾಗ ಪಾತೊಳೆ ಚೆನ್ನಾಗಿ ಬೆಂದಿದೆ. ಇದಿನ್ನೂ ತುಂಬ ಬಿಸಿ ಇರುತ್ತೆ. ನೋಡಿ, ಬಿಸಿ ಇದೆ. ಈ ಬಿಸಿಲಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.